ಈ ಪ್ರಪಂಚದಲ್ಲಿ ಕೆಲವರು ತುಂಬ ದುಡ್ಡಿದ್ರೂ ಕೂಡ ಒಳ್ಳೆಯವ್ರಿಗೂ ಕೂಡ ಒಂದು ಸಣ್ಣ ಪುಟ್ಟ ಸಹಾಯ 100, 100, 200, 300 ಸಹಾಯ ಮಾಡೋಕ್ಕೂ ಕೂಡ ಹಿಂದೇಟಾಕ್ತಾರೆ, ಹಿಂದೆ ಮುಂದೆ ಒದ್ದಾಡ್ತಾರೆ. ನಾನು ಹೇಳ್ತೀನಿ ನೋಡಿ, ಆ ದುಡ್ಡು ಎಷ್ಟು ಬಂದರೂ ಇರಲ್ಲ, ಹೆಂಗೋ ಒಂದು ಖರ್ಚಾಗುತ್ತೆ. ಕೆಲವೊಂದು ಎಕ್ಸಾಂಪಲ್ಸ್ ಹೇಳ್ತೀನಿ. ಈಗ ಯಾರೊಬ್ಬ ಮನುಷ್ಯ 1,00,000 ಟಿ ವಿ ತರಬೇಕಂತ ಆಸೆ ಇದೆ, ಬಿಕಾಸ್ ಅವನ ಹತ್ರ ತುಂಬ ದುಡ್ಡಿದೆ. ಈಗ ಫಸ್ಟ್ ಥಿಂಗ್, ಟಿ ವಿ ಇಲ್ಲ ಅಂದರೂ ಬದುಕ್ಬೋದು. ಎಷ್ಟೋ ಜನ ಟಿ ವಿ ಇಲ್ಲದೆ ಇದ್ದರೂ ಬದುಕಿ ಬಾಳಿ ಸತ್ತೋಗಿದ್ದಾರೆ. ಬೇಡ, ಆಸೆ ಇದೆ, ಟಿ ವಿ ತೊಗೊಂಬ. ಈಗ ಫಾರ್ ಎಕ್ಸಾಂಪಲ್ 1,00,000 ಬದಲು 50,000 ಟಿ ವಿ ತಂದರು, ಇಲ್ಲ 1,00,000 ಬದಲು 90,000 ಇಲ್ಲ 95,000 ಟಿ ವಿ ತರಲಿ. ಓಕೆ, 99,000 ಟಿ ವಿ ತರಲಿ. ಇನ್ನು ಎಷ್ಟು ಉಳಿಯುತ್ತೆ? 1,000 ರೂಪಾಯಿ ಉಳಿಯುತ್ತೆ. 1,000ದಲ್ಲಿ ಯಾರು ಎಮರ್ಜೆನ್ಸಿಲಿ ಒಳ್ಳೆಯ ಸಹಾಯ ಮಾಡೋದು ಎಷ್ಟು? 100, 200, 300. 1,000ದಲ್ಲಿ ಮತ್ತೆ 100, 200 ಹೋದ್ರೆ ಇನ್ನೂ 800, 700 ಆ ಥರ ಇರುತ್ತೆ. ಆ ಥರ ಪಾಸಿಟಿವ್ ಥಿಂಕ್ ಮಾಡಬೇಕು. ಒಳ್ಳೆಯವರಿಗೆ ಸಣ್ಣ ಪುಟ್ಟ ಸಹಾಯ ಮಾಡೋಕ್ಕೆ ಆ ಥರ ಒದ್ದಾಡಬಾರ್ದು. ಓಕೆನಾ? ಇದೊಂದು ಎಕ್ಸಾಂಪಲ್. ಸೆಕೆಂಡ್, ಬಟ್ಟೆ. ಕೆಲವ್ರಿಗೆ ಆಸೆ ಇರುತ್ತೆ, ತಿಂಗಳಿಗೆ 2 ಸಲ, ವರ್ಷ ಪೂರ್ತಿ ತಿಂಗಳಿಗೆ 2 ಸಲ ಹೊಸ ಬಟ್ಟೆ ತೊಗೊಳ್ಳೋದು. ಅದು 2,000 ರೂಪಾಯಿ ಬಟ್ಟೆ ಒಂದೊಂದು ಸಲಕ್ಕೆ. 2,000 ಇಲ್ಲ 3,000. ಡೈಲಿ ಅಥವಾ ತಿಂಗಳಿಗೆ 2-3 ಸಲ ತಗೊಳ್ಳೋ ಬದಲು 2 ತಿಂಗಳು 3 ತಿಂಗಳು ಒಂದು ಸಲ 1,000 ರೂಪಾಯಿ ಬಟ್ಟೆ ತೊಗೊಂಡ್ರು ಅಂತ ಇಟ್ಕೊಳ್ಳೋಣ. ತುಂಬ ದುಡ್ಡು ಸೇವ್ ಆಗುತ್ತೆ. ಅದರಲ್ಲಿ ಬರೀ ಬೇರೆ ಸಹಾಯ ಮಾಡೋದು 100, 200, 300 ಅಷ್ಟೇ. ಅದಕ್ಕೂ ಒದ್ದಾಡ್ತಾರೆ. ಇನ್ನೊಬ್ಬ ಮನುಷ್ಯ ವಾರಕ್ಕೆ 5-6 ಸಲ ಚಿಕನ್ ಬೇಕು ಅವನಿಗೆ, ನಾನ್ ವೆಜ್ ಚಿಕನ್ ತಿನ್ನಬೇಕು 5-6 ಸಲ. ಒಂದೊಂದು ಸಲಕ್ಕೆ 2,000 ರೂಪಾಯಿ ಖರ್ಚು ಬರುತ್ತೆ. ಜಸ್ಟ್ ಒಂದು ಸಲ ಸ್ಕಿಪ್ ಮಾಡ್ದ ಆ ಚಿಕನ್ ತಿನ್ನೋದನ್ನ, ಎಷ್ಟು ಉಳಿಯುತ್ತೆ? 2,000 ರೂಪಾಯಿ ಉಳಿಯುತ್ತೆ. ಆ 2,000ದಲ್ಲಿ ಸಹಾಯ ಮಾಡೋದೆಷ್ಟು? ಬರೀ 200, 300 ಇಷ್ಟೇ. ಅಷ್ಟಕ್ಕೂ ಒದ್ದಾಡ್ತಾನೆ. ಯಾರಿಗೂ ಒಳ್ಳೆಯವನಿಗೆ ಕೊಡೋದಕ್ಕೆ ಒದ್ದಾಡ್ತಾರೆ. ಇದೊಂದು ಎಕ್ಸಾಂಪಲ್. ನೆಕ್ಸ್ಟ್, ಯಾರೊಬ್ಬ ರೈತ ಬೆಳೆ ಹಾಕ್ತಾನೆ, ಬೆಳೆನೇ ಆಗಲಿಲ್ಲ, ಸರಿಯಾಗಿ ಆಗಲಿಲ್ಲ, 2 ಲಕ್ಷ ಲಾಸ್ ಆಗೋಯ್ತು. ಇಲ್ಲ ಬೆಳೆನೇ ಆಯಿತು ಬಟ್ ರೇಟ್ಗಳು ಸಿಗಲಿಲ್ಲ, 1 ಲಕ್ಷ ಲಾಸ್ ಆಗೋಯ್ತು. ಇಲ್ಲಿ ಈ ಥರ ಇವು ಕೆಲವೊಂದು ಎಕ್ಸಾಂಪಲ್ಸ್ ಅಷ್ಟೇ. ಈ ಥರ ಥಿಂಕ್ ಮಾಡಿದ್ರೆ ಎಷ್ಟೋ ಇದ್ದಾವೆ ಎಕ್ಸಾಂಪಲ್ಸು. ಹಿಂಗೆಲ್ಲ ಇರಬೇಕಾದ್ರೆ ಯಾರೊಬ್ಬ ಒಳ್ಳೆಯವ್ರಿಗೆ ಎಮರ್ಜೆನ್ಸಿ ಟೈಮಲ್ಲಿ ಸಣ್ಣ ಪುಟ್ಟ ಸಹಾಯ ಮಾಡೋಕ್ಕೂ ಕೆಲವರು ಒದ್ದಾಡ್ತಾರೆ. ಇದು ಏನೋ ಒಂಥರ ಚೆನ್ನಾಗಿರಲ್ಲ ನನ್ನ ಪ್ರಕಾರ. ಆ ಥರ ಸಹಾಯ ಮಾಡೋದ್ರಿಂದ ಯಾವುದೇ ತೊಂದರೆ ಇಲ್ಲ. ಅವರು ಆ ಥರ ಆ ಟೈಮಲ್ಲಿ ದೇವ್ರ ಥರ ನೋಡ್ತಾರೆ. ಮನಸ್ಸಲ್ಲಿರುತ್ತೆ ಅಭಿಮಾನ, ಗೌರವ ಅನ್ನೋದು. ಟೈಮ್ ಬಂದಾಗ ಹೊರಗಡೆ ಬರುತ್ತೆ. ಪ್ಲಸ್ ಒಂದು ಸ್ವಲ್ಪ ದಿವಸ ಆದಮೇಲೆ ಆ ದುಡ್ಡನ್ನು ರಿಟರ್ನ್ ಬೇರೆ ಮಾಡ್ತಾನೆ. ಪ್ಲಸ್ ಏನಾದರೂ ಸಹಾಯ ಮಾಡಬೇಕಾದ್ರೆ, ಅಂದರೆ ತಾನು ಯಾರು ಸಹಾಯ ಮಾಡಿರ್ತಾನೆ ಆ ಮನುಷ್ಯನಿಗೆ ರಿಟರ್ನ್ ಸಹಾಯ ಮಾಡಬೇಕಾದ್ರೆ ಇವನ ಮನಸ್ಸಲ್ಲಿ ಅದು ಇರುತ್ತೆ. ಟೈಮ್ ಬಂದಾಗ ಹೊರಗಡೆ ಬರುತ್ತೆ, ಸಹಾಯ ಮಾಡೋಕ್ಕೂ ರೆಡಿಯಾಗಿರ್ತದೆ. ಈ ಥರ. ಥ್ಯಾಂಕ್ ಯು.